ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾವು ಆಲಿಸ್ ಇನ್ ಬಾರ್ಡರ್ಲ್ಯಾಂಡ್ ಸೀರೀಸ್ನ ಮೊದಲನೇ ಸೀಸನ್ನ 6ನೇ ಎಪಿಸೋಡನ್ನು ನೋಡೋಣ. ಇದಕ್ಕಿಂತ ಮುಂಚೆ ಸ್ನೇಹಿತರೆ, ಮೊದಲನೇ 5 ಎಪಿಸೋಡನ್ನು ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಆ ವಿಡಿಯೋಗಳನ್ನು ನೋಡಿ ಆದಮೇಲೆ ಈ ವಿಡಿಯೋನ ನೋಡಿ. ಸೊ ಈ ಎಪಿಸೋಡ್ನ ಸ್ಟೋರಿಯ ಕಡೆ ಹೋಗಿನ ಮುಂಚೆ ಸ್ನೇಹಿತರೆ, ಇನ್ನೂ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಹಿಂದಿನ ಎಪಿಸೋಡಲ್ಲಿ ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಬಂದಿದೆ. ಬೀಚ್ ಅನ್ನೋ ಜಾಗ ಏನು, ಅಲ್ಲಿನ ಉದ್ದೇಶ ಏನು ಅಂತ ಎಲ್ಲ ವಿಷಯ ಆರಿಸು ಮತ್ತೆ ಉಸಾಗಿಗೆ ಗೊತ್ತಾಗಿದೆ. ಈ ಜಾಗವನ್ನ ಟಾಕೆರೋ ಅನ್ನೊಬ್ಬ ವ್ಯಕ್ತಿ ನಡೆಸ್ತಾ ಇರ್ತಾನೆ. ಆದರೆ ಇಲ್ಲಿನ ಒಂದು ವಿಚಿತ್ರವಾದ ರೂಲ್ ಏನಂದ್ರೆ, ಎಲ್ಲಾ ಪ್ಲೇಯರ್ಸ್ ಗೆದ್ಕೊಂಡ್ ಬಂದಿರೋ ಕಾರ್ಡನ್ನ ಬೀಚ್ ಅವರು ಇಸ್ಕೊಂತಾರೆ, ಅಂದ್ರೆ ಟಾಕೆರೋ ಇಸ್ಕೊಂತಾನೆ. ಯಾರು ಜಾಸ್ತಿ ಗೇಮ್ ಅನ್ನ ಆಡಿ ಜಾಸ್ತಿ ಕಾರ್ಡ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಬರ್ತಾರೋ ಅವರ ರ್ಯಾಂಕ್ ಅನ್ನ ಮೇಲೆ ಮಾಡ್ತಾ ಹೋಗ್ತಾರೆ. ಕೇವಲ ಮೊದಲನೇ ರ್ಯಾಂಕ್ ಅಲ್ಲಿ ಯಾರಿರ್ತಾರೋ ಅವರು ಮಾತ್ರ ಈ ಜಾಗದಿಂದ ಹೊರಗೆ ಹೋಗೋದು. ಇದೇ ರೀತಿ ಆಗ್ತಾ ಇದ್ರೆ ಬೇರೆಯವರೆಲ್ಲ ಈ ಜಾಗದಿಂದ ಹೊರಗೆ ಹೋಗೋಕೆ ಅವಕಾಶ ಸಿಗಲ್ಲ ಅಂತ ಕೆಲವರಿಗೆ ಗೊತ್ತಿದ್ರು ಕೂಡ ಇಲ್ಲಿ ಕುಡಿಯೋಕೆ ತಿನ್ನೋಕೆ ಎಲ್ಲ ಸಿಗುತ್ತೆ, ಆರಾಮಾಗಿ ಸಾಯೋವರೆಗೂ ಪಾರ್ಟಿ ಮಾಡ್ಕೊಂಡಿರ್ಬೋದು ಅಂತ ಸುಮ್ನೆ ಇದ್ದಾರೆ. ಟಾಕೆರೋನ ಫ್ರೆಂಡ್ ಆದ ಅಗುನಿಗೂ ಕೂಡ ಈ ರೂಲ್ಸ್ ಇಷ್ಟ ಇಲ್ಲ, ಆದ್ರೂ ಕೂಡ ಇವನು ಲೀಡರ್ ಅಂತ ಸುಮ್ನೆ ಇರ್ತಾನೆ. ಆದ್ರೆ ಎಲ್ಲಿವರೆಗೂ ಸುಮ್ನೆ ಇರ್ತಾನೆ ಅಂತ ಈ ಎಪಿಸೋಡ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ. ಆರಿಸು ಕೂಡ ಗೇಮ್ ಅನ್ನ ತುಂಬಾನೇ ಚೆನ್ನಾಗಿ ಆಡ್ತಿರೋದ್ರಿಂದ ಅವನನ್ನ ಈ ಬೀಚ್ ನ ಎಕ್ಸಿಕ್ಯೂಟಿವ್ ಮೆಂಬರ್ ಆಗಿ ಮಾಡಿದ್ದಾರೆ. ಈ 6ನೇ ಎಪಿಸೋಡ್ ನ ಸ್ಟಾರ್ಟಿಂಗ್ ಅಲ್ಲಿ ಅಗುನಿ ಮತ್ತೆ ಟಾಕೆರೋ ಫಸ್ಟ್ ಟೈಮ್ ಈ ಬೀಚ್ ಇರೋ ಜಾಗಕ್ಕೆ ಬಂದಾಗ ಟಾಕೆರೋ ಹೇಳ್ತಾನೆ, ಈ ಜಾಗವನ್ನ ನಾನು ಬೀಚ್ ಆಗಿ ಮಾಡ್ತೀನಿ, ಎಲ್ಲರೂ ಕಷ್ಟವನ್ನ ಮರೆತು ಖುಷಿಯಾಗಿ ಬದುಕಬೇಕು ಅಂತ ಹೇಳ್ತಾನೆ. ಮತ್ತೆ ಇಲ್ಲಿ ಇನ್ನೊಂದು ವಿಷಯ ನಮ್ಗೆ ಗೊತ್ತಾಗೋದೇನಂದ್ರೆ, ಅಗುನಿ ಮತ್ತೆ ಟಾಕೆರೋ ಇಬ್ರು ಫ್ರೆಂಡ್ಸ್ ಆಗಿರ್ತಾರೆ. ಪ್ರೆಸೆಂಟ್ ಅಲ್ಲಿ ಆರಿಸು ಮತ್ತೆ ಉಸಾಗಿ ಬೀಚ್ ಅಲ್ಲಿ ಇರೋರ್ನೆಲ್ಲ ಟೋಕಿಯೋ ಇಂದ ಬೇರೆ ದೇಶಕ್ಕೆ ಹೋಗೋಕೆ ಯಾರಾದ್ರೂ ಟ್ರೈ ಮಾಡಿದ್ರ, ಅವ್ರ ಕತೆ ಏನಾಯ್ತು ಅಂತ ಕೇಳ್ತಿದ್ದಾಗ ಕೆಲವ್ರು ಹೇಳ್ತಾರೆ, ಸ್ವಲ್ಪ ಜನ ಇದೇ ರೀತಿ ಊರಿಂದ ಹೋಗೋಕೆ ನೋಡಿದಾಗ ಬರೀ ಕಾಡು ಬಿಟ್ರೆ ದಾರಿನೇ ಸಿಗ್ಲಿಲ್ವಂತೆ, ಅವರೆಲ್ಲ ವಾಪಸ್ ಬಂದಿದ್ರು. ಮತ್ತೆ ಇನ್ ಕೆಲವರು ಟೋಕಿಯೋ ಇಂದ ಹೊರಗೆ ಹೋಗೋಕೆ ನೋಡಿದಾಗ ಲೇಸರ್ ಇಂದ ಶೂಟ್ ಮಾಡಿದ್ರು ಅಂತೆಲ್ಲ ಹೇಳ್ತಾರೆ. ನೆಕ್ಸ್ಟ್ ನಲ್ಲಿ ಆರಿಸು ಇಬ್ರು ಹುಡುಗಿಯರು ಮಾತಾಡ್ತಿರೋದನ್ನ ನೋಡಿ ಅವ್ರಿಗೆ ಈ ಜಾಗದ ಬಗ್ಗೆ ವಿಚಾರಿಸೋಕೆ ಅಂತ ಹೋದ್ರೆ ಅವರು ಎದುರುಕೊಂಡು ಓಡೋಗ್ತಾರೆ. ಮತ್ತೆ ಇಲ್ಲೇನೋ ಶಬ್ದ ಕೇಳಿಸ್ತು ಅಂತ ಅವನು ಬಂದು ನೋಡಿದಾಗ ಅಗುನಿ ಕಡೆ ಅವರು ಒಂದು ದೊಡ್ಡ ಡಸ್ಟ್ಬಿನ್ ಅನ್ನ ಮುಚ್ಚಿ ಹೋಗ್ತಾ ಇದ್ದಾರೆ. ಏನಿದೆ ಅದರಲ್ಲಿ ಅಂತ ನೋಡೋಕೆ ಬಂದ್ರೆ ಅದರಲ್ಲಿ ಬರೀ ಡೆಡ್ ಬಾಡಿಗಳೇ ಇದಾವೆ. ಇದನ್ನ ನೋಡಿ ಗಾಬರಿಯಾದ ಆರಿಸು ಹತ್ರ ಚಿಸಿಯಾ ಮತ್ತೆ ಕುಯ್ನಾ ಬಂದು ಹೇಳ್ತಾರೆ, ನೀನು ತುಂಬಾನೇ ಬುದ್ಧಿವಂತ ಆಗಿದ್ಯಾ, ಅದಕ್ಕೆ ನಮ್ಗೆ ನಿನ್ನ ಹೆಲ್ಪ್ ಬೇಕು. ಈ ಜಾಗದಿಂದ ಹೊರಗಡೆ ಹೋಗೋದು ಅಸಾಧ್ಯ, ಯಾಕಂದ್ರೆ ಎಲ್ಲಾ ಗೇಮ್ಸ್ ಅನ್ನ ಆಡಿ ನಂಬರ್ 1 ಪೊಸಿಷನ್ಗೆ ಬರೋದು ಅಷ್ಟು ಈಸಿ ಅಲ್ಲ. ಅದಕ್ಕೆ ನಾವು ಮಾಡಿರೋ ಪ್ಲಾನ್ ಏನಂದ್ರೆ ಎಲ್ಲಾ ಕಾರ್ಡ್ಸ್ ಅನ್ನ ಕತ್ಕೊಂಡು ಎಸ್ಕೇಪ್ ಆಗೋದು. ಇದೇ ಸಮಯದಲ್ಲಿ ಟಾಕೆರೋ ಗೇಮ್ ಮಾಡೋಕೆ ಹೋಗ್ತಾ ಇದ್ದಾನೆ. ಅವನು ಸಾಯ್ಲಿ ಅಂತಾನೆ ಅಗುನಿ ಕಡೆ ಅವರು ಕಾಯ್ತಾ ಇದ್ದಾರೆ. ಈ ಬೀಚ್ ಅನ್ನ ಅವರು ತಮ್ಮ ಕಂಟ್ರೋಲ್ಗೆ ತಗೊಂಡ್ರು ಅಂದ್ರೆ ನಮ್ ಕತೆ ಮುಗೀತು ಅಂತ ಇವರು ಹೇಳ್ತಾರೆ. ಇನ್ನೊಂದ್ ಕಡೆ ಟಾಕೆರೋ ಗೇಮ್ ಆಡೋಕೆ ಹೋಗ್ತಾನೆ. ಮುಂದಿನ ದಿನ ಎಲ್ಲರೂ ಏನಾಗಬಾರ್ದು ಅಂತ ಅನ್ಕೊಂಡಿರ್ತಾರೋ ಅದೇ ಆಗುತ್ತೆ. ಟಾಕೆರೋ ಗೇಮ್ ಆಡ್ತಿರ್ಬೇಕಾದ್ರೆ ಸಾವನ್ನಪ್ತಾನೆ. ಇನ್ನೊಂದ್ ಕಡೆ ಸಾವನ್ನಪ್ಪಿರೋ ಬೇರೆ ಪ್ಲೇಯರ್ಸ್ ನ ಡೆಡ್ ಬಾಡಿಗಳನ್ನ ಚೆಕ್ ಮಾಡ್ತಾ ಇದ್ದಾಳೆ. ಇವರ ಬಾಡಿಯಲ್ಲಿ ಎಲ್ಲಾದ್ರೂ ಮೈಕ್ರೋ ಚಿಪ್ ಅಥವಾ ಯಾವುದೇ ರೀತಿ ಟ್ರ್ಯಾಕರ್ ಏನಾದ್ರೂ ಇಟ್ಟಿದಾರ ಅಂತ. ಇದೇ ಸಮಯದಲ್ಲಿ ಇವಳಿಗೆ ಟಾಕೆರೋ ಸಾವನ್ನಪ್ಪಿರೋ ವಿಷಯ ಗೊತ್ತಾಗಿ ಎಕ್ಸಿಕ್ಯೂಟಿವ್ ಮೆಂಬರ್ಸ್ ಎಲ್ಲ ಇಲ್ಲಿಗೆ ಓಡ್ ಬರ್ತಾರೆ. ಈಗ ಬೀಚ್ ನ ಕತೆ ಏನಾಗುತ್ತೋ ಅಂತ ಎಲ್ಲರೂ ಯೋಚನೆ ಮಾಡ್ತಿದ್ದಾಗ ಸೆಕೆಂಡ್ ರ್ಯಾಂಕ್ ಅಲ್ಲಿ ಇರೋ ಪ್ಲೇಯರ್ ನಾನು ಲೀಡರ್ ಆಗ್ತೀನಿ ಅಂತ ಹೇಳ್ತಾನೆ. ಯಾಕಂದ್ರೆ ಅವನು ಟಾಕೆರೋ ನಂತರ ಸೆಕೆಂಡ್ ರ್ಯಾಂಕ್ ಅಲ್ಲಿ ಇದ್ದಾನೆ. ಆದ್ರೆ ನೀರಾಗಿ ನಾವು ವೋಟ್ ಮಾಡೋಣ ಯಾರು ಲೀಡರ್ ಆಗ್ಬೇಕು ಅಂತ ಹೇಳಿ ಅಗುನಿನೇ ಲೀಡರ್ ಆಗ್ಬೇಕು ಅಂತ ಎಷ್ಟು ಜನ ಒಪ್ತೀರಾ ಕೈ ಎತ್ತಿ ಅಂತ ಹೇಳ್ತಾನೆ. ಆದ್ರೆ ಒಬ್ರು ಕೈ ಎತ್ತಲ್ಲ. ಅದಕ್ಕೆ ಅವನು ಎಲ್ಲರಿಗೂ ಗನ್ ತೋರಿಸಿ ಹೆದರಿಸಿ ಅವರೆಲ್ಲ ಕೈ ಎತ್ತೋ ಹಾಗೆ ಮಾಡ್ತಾನೆ. ಅಗುನಿ ಜಾಗದ ರಾಜ ಆಗ್ತಿದ್ದಂಗೆ ಒಂದು ಸೀಲ್ ಆಗಿರೋ ಬ್ಲಾಕ್ ಎನ್ವಲಪ್ ನ ಓಪನ್ ಮಾಡ್ತಾನೆ. ಈ ಎನ್ವಲಪ್ ಅಲ್ಲಿ ಒಂದು ಲಾಕರ್ ನ ಪಾಸ್ವರ್ಡ್ ಇರುತ್ತೆ. ಅದೇ ಲಾಕರ್ ಅಲ್ಲಿ ಇವರು ಗಳಿಸಿರೋ ಕಾರ್ಡ್ ಗಳನ್ನ ಇಟ್ಟಿರೋದು. ಸೊ ಇದೆಲ್ಲ ಆದ್ಮೇಲೆ ಚಿಸಿಯಾ ಆರಿಸುಗೆ ಹೇಳ್ತಾನೆ, ಆ ಲಾಕರ್ ಹತ್ರ ನೀನು ಯಾರಿಗೂ ಕಾಣ್ದಲೇ ಇರೋ ಹಾಗೆ ಹೋಗು, ನಿನಗೆ ಪಾಸ್ವರ್ಡ್ ಹೇಳೋ ಜವಾಬ್ದಾರಿ ನಂದು ಅಂತ ಹೇಳಿ ಆರಿಸುಗೆ ಒಂದು ವಾಕಿ ಟಾಕಿಯನ್ನ ಕೊಟ್ಟು ಕಳಿಸ್ತಾನೆ. ಅಗುನಿ ಮತ್ತೆ ಅವನ ಕಡೆಯವರೆಲ್ಲ ಪ್ಲೇಯರ್ಸ್ ಹತ್ರ ಹೋಗಿ ಇಲ್ಲಿನ ಹೊಸ ಲೀಡರ್ ನಾನು ಅಂತ ಎಲ್ಲ ಹೇಳ್ಕೊಂಡು ಫುಲ್ ಸ್ಪೀಚ್ ಕೊಡ್ತಾ ಇದ್ದಾರೆ. ಆರಿಸು ಸೈಲೆಂಟ್ ಆಗಿ ಹೋಗಿ ಲಾಕರ್ ಅನ್ನ ಓಪನ್ ಮಾಡೋಕೆ ಪಾಸ್ವರ್ಡ್ ಕೇಳ್ತಾನೆ. ಚಿಸಿಯಾ ಪಾಸ್ವರ್ಡ್ ಹೇಳ್ತಾನೆ 8022 ಅಂತ. ಈ ಪಾಸ್ವರ್ಡ್ ನಿನಗೆ ಹೇಗೆ ಗೊತ್ತಾಯ್ತು ಅಂತ ಆರಿಸು ಕೇಳಿದಾಗ ಅಗುನಿ ಓಪನ್ ಮಾಡಿದ ಬ್ಲಾಕ್ ಎನ್ವಲಪ್ ಅಲ್ಲಿ ಪಾಸ್ವರ್ಡೇ ಇರಲಿಲ್ಲ. ಎನ್ವಲಪ್ ನ ಸೀಲ್ ಮೇಲೆ ಬಾಸ್ ಅಂತ ಬರ್ದಿರೋ ರಿಂಗ್ ಇಂದ ಪ್ರಿಂಟ್ ಮಾಡಿದ್ದ. ಮೋಸ್ಟ್ಲಿ ಬಾಸೇ ಪಾಸ್ವರ್ಡ್ ಇರ್ಬೋದು. ಬಾಸ್ ಅಂತ ಬರ್ದಿರೋದು ನೋಡಿದ್ರೆ ಅದು 8022 ಅಂತ ಕಾಣುತ್ತೆ. ಅದೇ ಪಾಸ್ವರ್ಡ್ ಅಂತ ಹೇಳಿದಾಗ ಆರಿಸು ಈ ಪಾಸ್ವರ್ಡ್ ಅನ್ನ ಎಂಟರ್ ಮಾಡ್ತಾನೆ. ಆದ್ರೆ ಈ ಪಾಸ್ವರ್ಡ್ ತಪ್ಪಾಗಿರೋದ್ರಿಂದ ಲಾಕರ್ ಜೋರಾಗಿ ಶಬ್ದ ಮಾಡೋಕೆ ಶುರು ಮಾಡುತ್ತೆ. ಇದೇ ಸಮಯಕ್ಕೆ ಅಗುನಿ ಮತ್ತೆ ಅವನ ಕಡೆಯವರೆಲ್ಲ ಬಂದಿದ್ರಿಂದ ಆರಿಸು ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂತಾನೆ. ಇವನ್ಗೆ ಅವರು ಚೆನ್ನಾಗಿ ಹೊಡೆದು ಒಂದು ರೂಮ್ ಅಲ್ಲಿ ಕಟ್ಟಾಕ್ತಾರೆ. ವೀಸಾ ಮುಗ್ದಾಗ ಲೇಸರ್ ಇಂದ ಶೂಟ್ ಮಾಡಿ ಸಾಯಿಸ್ಲಿ ಅಂತ. ಉಸಾಗಿಯನ್ನ ಒಂದು ರೂಮ್ಗೆ ಕರ್ಕೊಂಡ್ ಬರ್ತಾನೆ ನೀರಾಗಿ ಅವಳ ಮೇಲೆ ಅತ್ಯಾಚಾರ ಮಾಡೋಕೆ ಅಂತ. ಇವತ್ತು ರಾತ್ರಿ ಚಿಸಿಯಾ ಮತ್ತೆ ಲಾಕರ್ ಇರೋ ರೂಮ್ಗೆ ಬರ್ತಾನೆ. ಯಾಕಂದ್ರೆ ಅವನಿಗೆ ಗೊತ್ತಾಗಿದೆ ಆರಿಸು ಓಪನ್ ಮಾಡೋಕೆ ಟ್ರೈ ಮಾಡಿದ್ದ ಲಾಕರ್ ಫೇಕ್ ಆಗಿದೆ ಅಂತ. ಆ ಒರಿಜಿನಲ್ ಲಾಕರ್ ಒಂದು ಫೋಟೋನ ಹಿಂದೆ ಇದೆ.
ಇವನ್ಗೆ ಹೇಗ್ ಗೊತ್ತಾಯ್ತು ಅಂದ್ರೆ ಆರಿಸು ಅಗುನಿಯ ಕೈಗೆ ಸಿಗಾಕೊಂಡಾಗ ಅಗುನಿ ಪದೇ ಪದೇ ಜಿಂಕೆ ಇರೋ ಒಂದು ಫೋಟೋವನ್ನ ನೋಡ್ತಾ ಇರ್ತಾನೆ. ಅಲ್ಲೇನಿದೆ ಅಂತ ಡೌಟ್ ಬಂದು ಚಿಸಿಯಾ ಚೆಕ್ ಮಾಡಿದಾಗ ಆ ಫೋಟೋವಿನ ಹಿಂದೆ ಒರಿಜಿನಲ್ ಲಾಕರ್ ಇದೆ. ಇವನು 8022 ಪಾಸ್ವರ್ಡ್ ಹಾಕಿ ಲಾಕರ್ ಓಪನ್ ಮಾಡ್ಕೊಂಡು ಕೊನೆಗೂ ಎಲ್ಲಾ ಕಾರ್ಡ್ಸ್ ಅನ್ನ ಎತ್ಕೊಂಡು ಎಸ್ಕೇಪ್ ಆಗ್ತಾನೆ. ಆದರೆ ಬಿಲ್ಡಿಂಗ್ ಇಂದ ಇವನು ಮತ್ತೆ ಕುಯ್ನ ಹೊರಗೆ ಹೋಗ್ಬೇಕಾದ್ರೆ ಲೇಸರ್ ನ ಗೋಡೆಯಲ್ಲಿರೋದನ್ನ ನೋಡ್ತಾರೆ. ಅಂದ್ರೆ ಪೂರ್ತಿ ಬಿಲ್ಡಿಂಗ್ ನ ಸುತ್ತ ಲೇಸರ್ ಗೋಡೆಯನ್ನ ನಿರ್ಮಿಸಿದರೆ ಯಾರು ಈ ಜಾಗದಿಂದ ತಪ್ಪಿಸ್ಕೊಂಡು ಹೊರಗೆ ಹೋಗ್ಬಾರ್ದು ಅಂತ. ರೂಮಲ್ಲಿ ಉಸಾಗಿಗೆ ನಿರಾಗಿ ಏನಾದ್ರೂ ಮಾಡೋ ಅಷ್ಟೊತ್ತಿಗೆ ಟಿವಿಯಲ್ಲಿ ಗೇಮ್ ಶುರು ಆಗಿದೆ ಅಂತ ತೋರಿಸುತ್ತೆ. ಆ ಗೇಮ್ ಬೇರೆ ಯಾವುದು ಅಲ್ಲ, 10 ಆಫ್ ಹಾರ್ಟ್ಸ್ ಕಾರ್ಡ್ ಅನ್ನ ಗೆಲ್ಲೋಕೆ ಇರೋ ಗೇಮ್. ಎಲ್ಲರೂ ಟಿವಿ ನೋಡೋದ್ರಲ್ಲಿ ಬ್ಯುಸಿ ಆಗಿದ್ದಾಗ ಉಸಾಗಿ ಹೇಗೋ ಮಾಡಿ ತಪ್ಪಿಸ್ಕೊಂಡು ಹಾಲ್ಗೆ ಬರ್ತಾಳೆ. ಎಲ್ಲರಿಗೂ ಇಲ್ಲಿ ಫೋನ್ಸ್ ಇಟ್ಟಿದ್ದಾರೆ. ಮತ್ತೆ ಮೊಮೋಕಾ ಅನ್ನೋ ಹುಡುಗಿಯನ್ನ ಕೂಡ ಚಾಕುವಿನಿಂದ ಚುಚ್ಚಿ ಸಾಯಿಸಿದ್ದಾರೆ. ಆದ್ರೆ ಯಾರು ಅಂತ ಇವ್ರಿಗೆ ಗೊತ್ತಾಗಲ್ಲ. ಈಗ ಸಾವನ್ನಪ್ಪಿರೋ ಹುಡುಗಿ ಬೇರೆ ಯಾರು ಅಲ್ಲ ಸ್ನೇಹಿತರೆ, ಇಬ್ರು ಹುಡುಗಿಯರು ಮಾತಾಡ್ತಿರ್ಬೇಕಾದ್ರೆ ಆರಿಸ್ ಅವರನ್ನ ಮಾತಾಡ್ಸೋಕೆ ಅಂತ ಹೋದಾಗ ಅವರು ಹೆದರ್ಕೊಂಡು ಓಡೋಗಿರ್ತಾರಲ್ಲ, ಆ ಇಬ್ರು ಹುಡುಗಿಯರಲ್ಲಿ ಒಬ್ಬಳಾದ ಮೊಮೋಕಾನೇ ಈಗ ಸಾವನ್ನಪ್ಪಿರೋದು. ಈ ಆಟದ ಹೆಸರು ವಿಚ್ ಹಂಟ್ ಅಂತ. ಇಲ್ಲಿರೋ ಪ್ಲೇಯರ್ಸ್ ಅಲ್ಲಿ ಒಬ್ಬ ಅಥವಾ ಒಬ್ಳು ವಿಚ್ ಆಗಿರ್ತಾಳೆ. ಅಂದ್ರೆ ಹುಡುಗಿನೇ ವಿಚ್ ಆಗಿರ್ಬೇಕು ಅಂತ ಇಲ್ಲ, ಹುಡುಗ ಕೂಡ ವಿಚ್ ಆಗಿರ್ಬೋದು. ಆ ವಿಚ್ ಯಾರು ಅಂತ ಹುಡುಕಿ ಹೊರಗಡೆ ಇರೋ ಬೆಂಕಿಯಲ್ಲಿ ಹಾಕ್ಬೇಕು. ಈ ಹುಡುಗಿ ಮೊಮೋಕಾನ ಕೂಡ ಆ ವಿಚ್ಚೆ ಸಾಯಿಸಿರೋದು. ಆ ವಿಚ್ಚನ್ನ ಹುಡ್ಕೋಕೆ 2 ಗಂಟೆ ಮಾತ್ರ ಸಮಯ ಇದೆ ಅಂತ ಹೇಳ್ತಾರೆ. ಇದನ್ನ ಆರಿಸು ಕೂಡ ರೂಮಲ್ಲಿ ಕೇಳಿಸ್ಕೊಂಡು ಫುಲ್ ಟೆನ್ಷನ್ ಮಾಡ್ಕೊಂಡಿದ್ದಾನೆ. ಯಾಕಂದ್ರೆ ಅವನು ಕೂಡ ಗೇಮ್ ಆಡ್ಬೇಕು, ಆಡ್ಲಿಲ್ಲ ಅಂದ್ರೆ ವೀಸಾ ಎಕ್ಸ್ಪೈರ್ ಆಗಿ ಸಾವನ್ನಪ್ತಾನೆ. ಸೊ ಇಲ್ಲಿಗೆ ಎಪಿಸೋಡ್ 6 ಮುಗಿತೆ ಸ್ನೇಹಿತರೆ. ಇನ್ನ ಬಾಕಿ ಇರೋ 2 ಎಪಿಸೋಡ್ ಅಂತೂ ತುಂಬಾನೇ ಅದ್ಭುತವಾಗಿದೆ. ಯಾಕಂದ್ರೆ 7 ಆಫ್ ಹಾರ್ಟ್ಸ್ ಇದ್ದ ಗೇಮ್ ಅಲ್ಲಿ ಕೇವಲ ಆರಿಸುನ ಫ್ರೆಂಡ್ಸ್ ಮಾತ್ರ ಸಾವನ್ನಪ್ಪಿದ್ರು. ಆದ್ರೆ ಈಗ 10 ಆಫ್ ಹಾರ್ಟ್ಸ್ ಬೇರೆ ಇದೆ. ಗೇಮ್ ಕೂಡ ತುಂಬಾನೇ ಕಷ್ಟ ಇದೆ. ಯಾಕಂದ್ರೆ ಅವ್ರು ಇಷ್ಟು ಜನರಲ್ಲಿ ವಿಚಾರು ಅಂತ ಹುಡ್ಕೋಕೆ ಒಂದು ಸಣ್ಣ ಸುಳಿವನ್ನ ಕೂಡ ಕೊಟ್ಟಿಲ್ಲ. ಸೊ ಮುಂದಿನ ಎಪಿಸೋಡ್ ಅಲ್ಲಿ ಇವರೆಲ್ಲ ಕಿತ್ತಾಡ್ಕೊಂಡು ಅರ್ಧಕ್ಕರ್ಧ ಜನ ಖಾಲಿ ಆಗ್ತಾರೆ. ಅಗುನಿ ಕಡೆಯವರಂತೂ ಸಿಕ್ಕೋರ್ನೆಲ್ಲ ಶೂಟ್ ಮಾಡಿ ಅವರ ಬಾಡಿಯನ್ನ ಎಳ್ಕೊಂಡು ಬಂದು ಬೆಂಕಿಗೆ ಹಾಕ್ತಾ ಇದ್ದಾರೆ. ಅಷ್ಟು ಜನರಲ್ಲಿ ಯಾರಾದ್ರೂ ವಿಚ್ ಆಗಿದ್ರೆ ಗೇಮ್ ಅನ್ನ ಗೆಲ್ಲೋಣ ಅಂತ. ಆದ್ರೆ ಆರಿಸು ಹೇಗೋ ಮಾಡಿ ಮತ್ತೆ ತನ್ನ ತಲೆಯನ್ನ ಉಪಯೋಗಿಸಿ ವಿಚ್ ಯಾರು ಅಂತ ಕಂಡಿಡಿತಾನೆ. ಆ ವಿಚ್ ಯಾರು ಅಂತ ಗೊತ್ತಾದ್ರೆ ಸ್ನೇಹಿತರೆ ನೀವೇ ಶಾಕ್ ಆಗ್ತೀರಾ. ಹಾಗಾಗಿ ಮಿಸ್ ಮಾಡದೆ ಮುಂದಿನ ಎಪಿಸೋಡ್ ಅಪ್ಲೋಡ್ ಆಗ್ತಿದ್ದಂಗೆ ನೋಡಿ. ವಿಡಿಯೋ ಅಪ್ಲೋಡ್ ಆಗ್ತಿದ್ದಂಗೆ ನಿಮಗೆ ಆದಷ್ಟು ಬೇಗ ತಲುಪಬೇಕು ಅಂದ್ರೆ ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಅನ್ನ ಆನ್ ಮಾಡಿ. ಯಾಕಂದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಎಪಿಸೋಡ್ ಮಿಸ್ ಆಗೋ ಚಾನ್ಸ್ ಇರುತ್ತೆ.